ಹಾಯ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಚಾನಲ್ಗೆ ಸ್ವಾಗತ. ನಾನಿವತ್ತು ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಬೇಳೆ ಖಾರ ಕಡುಬನ್ನು ಮಾಡ್ತಾಯಿದ್ದೀನಿ. ಈ ಬೇಳೆ ಖಾರ ಕಡುಬನ್ನು ಮಾಡಲು ಬೇಕಾಗುವ ಸಾಮಗ್ರಿಗಳನ್ನು ನೋಡೋಣ ಬನ್ನಿ. ಮೊದಲಿಗೆ 1 ಗ್ಲಾಸ್ ತೊಗರಿಬೇಳೆಯನ್ನು ತೆಗೆದುಕೊಂಡಿದ್ದೇನೆ. ಹಾಗೆಯೇ ಸ್ವಲ್ಪ ಅರಿಶಿನ ಪುಡಿ, ಚಿಲ್ಲಿ ಪೌಡರ್, ಸ್ವಲ್ಪ ಕಾಳು ಮೆಣಸು, ಬೆಳ್ಳುಳ್ಳಿ, ಸ್ವಲ್ಪ ಜೀರಿಗೆ, ಒಣಶುಂಠಿ, ಕರಿಬೇವು, ಉಪ್ಪು, 2 ಗ್ಲಾಸ್ ಗೋಧಿ ಹಿಟ್ಟನ್ನು ತೆಗೆದುಕೊಂಡಿದ್ದೇನೆ. ಬನ್ನಿ ಇವಾಗ ಬೇಳೆ ಖಾರ ಕಡುಬನ್ನು ಹೇಗೆ ಮಾಡುವುದು ನೋಡೋಣ. ಮೊದಲಿಗೆ ಗೋಧಿ ಹಿಟ್ಟಿಗೆ ಸ್ವಲ್ಪ ಸ್ವಲ್ಪ ನೀರನ್ನು ಹಾಕಿಕೊಳ್ತಾ ಚಪಾತಿ ಹಿಟ್ಟಿಗಿಂತಲೂ ಗಟ್ಟಿಯಾಗಿ ನಾದ್ಕೊಳ್ಬೇಕು. ಹಾಗೆ ನಾನಿಲ್ಲಿ ಇದಕ್ಕೆ ಉಪ್ಪು ಹಾಗೂ ಎಣ್ಣೆಯನ್ನು ಹಾಕಿಲ್ಲ. ಈ ರೀತಿಯಾಗಿ ಗಟ್ಟಿಯಾಗಿ ಕಲಿಸಿದ ನಂತರ ಮೇಲೆ ಸ್ವಲ್ಪ ಎಣ್ಣೆಯನ್ನು ಹಾಕಿ 10 ರಿಂದ 15 ನಿಮಿಷ ನೆನೆಯಲು ಬಿಡಬೇಕು. ನಂತರ ಒಂದು ಕುಕ್ಕರ್ಗೆ ಬೇಳೆಯನ್ನು ಹಾಕಿ ತೊಳೆದು ಮೆತ್ತಗೆ ಬೇಯಿಸ್ಕೊಳ್ಬೇಕು. ಇವಾಗ ಇದಕ್ಕೆ ಒಂದು ಮಸಾಲೆಯನ್ನು ರೆಡಿ ಮಾಡ್ಕೊಳ್ಳೋಣ. ಮೊದಲಿಗೆ ಕಾಳು ಮೆಣಸು, ಜೀರಿಗೆ, ಒಣಶುಂಠಿ, ಸ್ವಲ್ಪ ಅರಿಶಿನ ಪುಡಿ, ಹಾಗೆ ಖಾರದ ಪುಡಿ ಮತ್ತು ಉಪ್ಪನ್ನು ಹಾಕಿ ಸಣ್ಣಗೆ ಪೌಡ್ರ್ ಥರ ರುಬ್ಕೊಳ್ಬೇಕು. ನೋಡಿ, ಇಷ್ಟು ಸಣ್ಣಗೆ ಇದ್ದರೆ ಸಾಕು. ಬನ್ನಿ ಇವಾಗ ರೆಡಿ ಮಾಡಿಟ್ಟಿರುವಂತಹ ಗೋಧಿ ಹಿಟ್ಟಿನಿಂದ ಸಣ್ಣ ಸಣ್ಣ ಉಂಡೆಗಳನ್ನು ಮಾಡಿ ಇಟ್ಕೊಳ್ಬೇಕು. ಹೀಗೆ ಇವಾಗ ಒಂದು ಉಂಡೆಯನ್ನು ತೆಗೆದುಕೊಂಡು ಎಣ್ಣೆ ಅಥವಾ ಹಿಟ್ಟನ್ನು ಹಚ್ಚಿ ತೆಳ್ಳಗೆ ಲಟ್ಟಿಸಬೇಕು. ಇದನ್ನು ಚಪಾತಿಗಿಂತ ಸ್ವಲ್ಪ ದಪ್ಪ ಲಟ್ಟಿಸಬೇಕು. ನಂತರ ಒಂದು ಚಾಕು ಅಥವಾ ಕಟರ್ನಿಂದ ಚಿಕ್ಕದಾಗಿ ಪೀಸ್ಗಳನ್ನು ಕಟ್ ಮಾಡಬೇಕು. ಇಷ್ಟು ದಪ್ಪ ಇದ್ದರೆ ಸಾಕು. ನೋಡಿ, ಇವಾಗ ಕಟರ್ನಿಂದ ಕಟ್ ಮಾಡ್ತೀನಿ. ಈ ಬೇಳೆ ಖಾರ ಕಡುಬನ್ನು ಕೆಲವೊಂದು ಕಡೆ ಖಾರ ಚಕ್ಕಲಿ ಎಂದು ಕರೆಯುತ್ತಾರೆ. ಹಾಗೆ ಇದು ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ಮಾಡುವುದು ತುಂಬ ಸುಲಭವಾಗಿದೆ. ಇದನ್ನು 2-3 ರೀತಿಯಾಗಿ ಮಾಡುತ್ತಾರೆ. ಇದಕ್ಕೆ ಕಾಳು ಮೆಣಸು, ಬೆಳ್ಳುಳ್ಳಿ ಹಾಗೆ ಒಣಶುಂಠಿಯನ್ನು ಹಾಕಿರುವುದರಿಂದ ಕೋಲ್ಡ್ ಆದಾಗ ತುಂಬ ಒಳ್ಳೆಯದು. ಈ ಬೇಳೆ ಖಾರ ಕಡುಬನ್ನು ಕೋಲ್ಡ್ ಕ್ಲೈಮೇಟಲ್ಲಿ ತಿನ್ನಲು ತುಂಬ ಚೆನ್ನಾಗಿರುತ್ತೆ. ಇವಾಗ ಒಂದು ಪಾತ್ರೆಗೆ 2 ಗ್ಲಾಸ್ ನೀರನ್ನು ಹಾಕಿ ಕುದಿಸಲು ಇಡ್ತಾ ಇದ್ದೀನಿ. ಈ ಕುದಿಯುತ್ತಿರುವ ನೀರಿಗೆ ಕಟ್ ಮಾಡಿರುವಂತಹ ಗೋಧಿ ಹಿಟ್ಟಿನ ಪೀಸ್ಗಳನ್ನು ಹಾಕಿ ಚೆನ್ನಾಗಿ ಕುದಿಯಲು ಬಿಡಬೇಕು. ಈ ರೀತಿಯಾಗಿ ಒಂದೊಂದೇ ಹಾಕುವುದರಿಂದ ಅಂಟಿಕೊಳ್ಳುವುದಿಲ್ಲ. ಇದನ್ನು ಮೊದಲು ನೀರಿನಲ್ಲೇ ಚೆನ್ನಾಗಿ ಕುದಿಸಿಕೊಳ್ಳಬೇಕು. ಚೆನ್ನಾಗಿ ಕುದಿಸಿದ ನಂತರ ಇದಕ್ಕೆ ಮೊದಲೇ ಕುದಿಸಿದಂತಹ ಬೇಳೆಯನ್ನು ಹಾಕಬೇಕು. ಬೇಯಿಸಿದ ಬೇಳೆಯನ್ನು ಹಾಕಿರುವುದರಿಂದ ಬರೀ ಚೆನ್ನಾಗಿ ಮಿಕ್ಸ್ ಮಾಡಿದರೆ ಸಾಕು. ನಂತರ ಇದಕ್ಕೆ ರುಬ್ಬಿಕೊಂಡಿರುವಂತಹ ಮಸಾಲ ಪೌಡರನ್ನು ಹಾಕಿ ಹೊಂದಿಕೊಳ್ಳುವವರೆಗೂ ಮಿಕ್ಸ್ ಮಾಡಬೇಕು. ಈ ಖಾರ ಕಡುಬು ರೆಸಿಪಿ ಮಾಡುವಾಗ ತುಂಬ ಗಟ್ಟಿಯಾಗಿ ಮಾಡಬಾರ್ದು. ಬೇಳೆಯನ್ನು ಹಾಕಿರುವುದರಿಂದ ತುಂಬ ಬೇಗ ಗಟ್ಟಿಯಾಗಿ ಬಿಡುತ್ತೆ. ಈ ರೀತಿ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು. ಅಕಸ್ಮಾತಾಗಿ ಗಟ್ಟಿಯಾದರೆ ಅಥವಾ ನೀರು ಕಡಿಮೆ ಆದರೆ ಬಿಸಿ ನೀರನ್ನು ಕಾಯಿಸಿ ಹಾಕ್ಬೋದು. ಇವಾಗ ಇದಕ್ಕೆ ಬೆಳ್ಳುಳ್ಳಿ ಹಾಗೂ ಕರಿಬೇವನ್ನು ಹಾಕ್ತಾಯಿದ್ದೀನಿ. ಎಲ್ಲ ಮಿಕ್ಸ್ ಮಾಡಿ ಕೊನೆಯದಾಗಿ ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಸೊಪ್ಪನ್ನು ಹಾಕಿದರೆ ಬೇಳೆ ಖಾರ ಕಡುಬು ಅಥವಾ ಖಾರ ಚಕೋಲಿ ರೆಡಿಯಾಗಿದೆ. ವೀಕ್ಷಕರೇ, ನಾನು ಮಾಡಿರುವ ಈ ಖಾರ ಕಡುಬು ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅನ್ಕೋತೀನಿ. ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಈ ವಿಡಿಯೋ ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಇವಾಗ ರೆಡಿಯಾಗಿರುವಂತಹ ಖಾರ ಕಡುಬನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡಿ ಅದಕ್ಕೆ ಮೇಲೆ ಸ್ವಲ್ಪ ತುಪ್ಪ ಹಾಗೂ ನಿಂಬೆಹಣ್ಣಿನ ರಸವನ್ನು ಹಾಕಿ ಸರ್ವ್ ಮಾಡ್ತೀನಿ. ಬಿಸಿ ಬಿಸಿಯಾದಂತಹ ಬೇಳೆ ಖಾರ ಕಡುಬು ರೆಡಿಯಾಗಿದೆ. ನನ್ನ ವಿಡಿಯೋ ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.